ಬಿಸಿ ರೋಡಿನ ಬಸ್ ನಿಲ್ದಾಣದ ಬಳಿ ನಿನ್ನೆ ಸಂಜೆ ಚೇತನ್ ಎಂಬಾತನಿಂದ ಹತ್ಯೆಗೆ ಬಳಗಾದ ಕಕ್ಕೆ ಪದವಿನ ಲಾವಣ್ಯ ಅಂತ್ಯ ಸಂಸ್ಕಾರ ನಡೆಸಲು ಇಂದು ಆಕೆ ನಿವಾಸದ ಬಳಿ ಸಿದ್ಧತೆ ನಡೆದಿದೆ. ಆರೋಪಿ ಬಗ್ಗೆ ನಮಗೇನು ಗೊತ್ತಿರಲಿಲ್ಲ ಎಂದು ಲಾವಣ್ಯ ತಂದೆ ಬಾಳಪ್ಪ ಗೌಡ ಈ ಸಂದರ್ಭ ಹೇಳಿದ್ದಾರೆ. ಆಕೆ ಉದ್ಯೋಗಕ್ಕೆ ಹೋಗಿ ಬರ್ತಾ ಇದ್ಲು, ಹೆಚ್ಚಿನ ವಿಚಾರ ನಮಗೇನು ಗೊತ್ತಿಲ್ಲ ಎಂದು ಹೇಳಿದ್ದಾರೆ. ಇನ್ನು ಕಣ್ಣೀರಿಡುತ್ತಿದ್ದ ತಾಯಿ ರೋದನ ಮುಗಿಲು ಮುಟ್ಟಿದೆ. ನನ್ನ ಮಗಳನ್ನ ಕೊಲ್ಲುವಷ್ಟು ದ್ವೇಷ ಆತನಿಗೆ ಏನಿತ್ತು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆತನನ್ನ ಇಲ್ಲಿಗೆ ಕರೆದುಕೊಂಡು ಬನ್ನಿ, ನಾನೇ ಕೊಂದು ಹಾಕ್ತೇನೆ ಎಂದು ಕಣ್ಣೀರಿಟ್ಟಿದ್ದಾರೆ. ಇನ್ನು ಮನೆಯಲ್ಲಿ ದುಃಖ ಮಡುಗಟ್ಟಿದೆ. ಇವರು ಏನ್ ಮಾಡ್ತಿದ್ರು? ನರ್ಸಿಂಗ್ ಮಾಡಿ ಈಗ ಮೆಡಿಕಲ್ ಅಲ್ಲಿ ಕಲರ್. ಅವನ ಬಗ್ಗೆ ನಿಮ್ಗೆ ಗೊತ್ತಿತ್ತ? ಚೇತನ್ ಅಂದ್ರೆ ಗೊತ್ತಿರ್ಲಿಲ್ಲ, ಇವಳು ಇರ್ಲಿಲ್ಲ. ಈಗ ಒಂದು ಅರೆಸ್ಟ್ ಆಯ್ತು, ನೀವೇನು ಒತ್ತಾಯ ಮಾಡ್ತೀರಿ? ಅವನು ಗಲ್ಲು ಶಿಕ್ಷೆ ಕೊಡ್ಬೇಕು.